ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವರ ಮಕ್ಕಳ ಜೊತೆಯಲ್ಲಿ ಮೈನಾ ಮೇಡಮ್ ಅವರದು ಜನ್ಮದಿನ, ಹಾಗಾಗಿ ವಿಶೇಷವಾಗಿ ನಿಮ್ ಜೊತೆ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನದ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ರು. ದಯವಿಟ್ಟು ಜೋರಾಗಿ ಒಂದ್ಸರಿ ಕ್ಲಾಸ್ ಮಾಡಿ. ಆಯುಷು, ಆರೋಗ್ಯ, ಸುಖ, ಶಾಂತಿ ಎಲ್ಲವನ್ನ ಭಗವಂತ ಕರುಣಿಸ್ಲಿ. ಶನೇಶ್ವರ ಸ್ವಾಮಿ ಒಳ್ಳೇದ್ ಮಾಡ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿಮ್ಮ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಸೊ ನಮ್ಮ ಆಶ್ರಮದ ಬಗ್ಗೆ ತಾವೇನ್ ಹೇಳಕ್ ಇಷ್ಟಪಡ್ತೀರಾ? ಬನ್ನಿ. ಹೇಳೋದಲ್ಲ, ನನ್ಗೆ ಇಷ್ಟ ಆಕ್ಚುಲಿ. ಅಂದ್ರೆ ನನ್ಗೆ ಏನ್ ಹೇಳೋದು, ನಾನು ಅವಾಗ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ದೆ. ಎಲ್ಲರೂ ಚಿಕ್ಕ ಮಕ್ಕಳನ್ನ ಈ ತರ ಇರಿಸ್ಕೋತಾರೆ, ಬಟ್ ಏಜ್ ಆದವರು ರೋಡಲ್ಲಿರೋನೆಲ್ಲ ಯಾರು ಸೇರಿಸ್ಕೋತಾರೆ, ಯಾರ್ಗ ಆ ಥರ ಎಲ್ಲ ಸ್ಟಾರ್ಟ್ ಮಾಡಿ ನನ್ಗೆ ಗೊತ್ತಿರಲಿಲ್ಲ. ನಾನು ಯಾವುದೋ ಒಂದು ವಿಡಿಯೋ ನೋಡಿದ್ದೆ, ಇವ್ರು ನಾನು ಅನ್ಕೊಂಡಿದ್ದೇನೆ ಇವ್ರು ಮಾಡ್ತಿದ್ದಾರೆ ಅಂತ. ಅವಾಗ ನಾನು ಸ್ಟಾರ್ಟ್ ಅಂದರೆ ನಿಮ್ಮನ್ನು ಫಾಲೋ ಮಾಡಿಕೊಂಡು ಬರೋದಕ್ಕೆ ತುಂಬ ಟೈಮ್ ತಗೊಂಡಿತ್ತು. ಬಟ್ ಫೈನಲಿ ಇವಾಗ ತಿಂಗಳು ಯಾವ್ದಾದ್ರು ಒಂದು ನೆಪ ಇಟ್ಕೊಂಡು ಬರ್ತಾ ಇದ್ದೀನಿ. ಬಟ್ ಖುಷಿ ಆಗ್ತಿದೆ, ಚೆನ್ನಾಗಿದೆ ಆ್ಯಕ್ಚುಲಿ. ಹುಟ್ಟುಹಬ್ಬದ ಶುಭಾಶಯಗಳು ತಮಗೆ. ಅಷ್ಟೊಂದು ಯಾರು ತಿನ್ನಲ್ಲ, ಟೀ ಕುಡಿತಾರೆ ಅಷ್ಟೇ. ಬಾಬು ಸ್ಯಾರಿ ಕಲರ್ ಗುಡ್ಡೆ ತಿಂತೀರಾ? ನಮಸ್ಕಾರ, ನಾನು ನಿಮ್ಮ ಜನಸ್ನೇಹಿ ಮಂಜುಳಾ ಯೋಗೇಶ್ ಮಾತಾಡ್ತಿದ್ದೀನಿ. ಇವತ್ತು ತುಂಬ ಖುಷಿ ಆಗ್ತಿದೆ. ರಾಜು ಸರ್ ಮೈಸೂರಿಂದ ಬಂದಿದ್ದಾರೆ, ಅವರು ಅವ್ರ ಫ್ರೆಂಡ್ಸ್ ಎಲ್ಲರೂ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಭಗವಂತ ಆಯುಷ್ಯ ಆರೋಗ್ಯ ಕೊಡಲಿ. ಹಾಗೆ ನಮ್ಮ ಜನಸ್ನೇಹಿ ಬೇಕಾಗಿರೋ ಆಶ್ರಮಕ್ಕೆ ಬೇಕಾಗಿರೋವಂಥ ಬಾಳೆಹಣ್ಣಾಗಿರ್ಬೋದು, ರೇಷನ್ ಐಟಮ್ ಆಗಿರ್ಬೋದು ಅಲ್ಲಿಂದ ತಂದುಕೊಟ್ಟಿದ್ದಾರೆ. ನಿಜವಾಗ್ಲೂ ದೇವ್ರ ಮಕ್ಕಳ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆ ನಮ್ಮ ಜನಸ್ನೇಹಿ ಆಶ್ರಮಕ್ಕೆ ಪದೇ ಪದೇ ಬರ್ತಿರ್ಬೇಕು ಸರ್. ನಮ್ಮ ಆಶ್ರಮಕ್ಕೆ ಬರಬೇಕು ಅಂತ ಯಾಕೆ ಸರ್ ಅನ್ನಿಸ್ತು? ಮಾತಾಡಿ ತುಂಬಾ ಖುಷಿ ಆಯ್ತು. 12 ಮಾಡೋ ಎಲ್ಪ್ಗಳು ನೋಡ್ತಾ ಇದ್ರೆ ಇನ್ನೂ 100 ಜನಕ್ಕೆ ಯೂಸ್ ಆಗಲಿ.
ನಮ್ಮ ಕೈಲಾದಷ್ಟು ನಾವು ಹೆಲ್ಪ್ ಮಾಡೋದು ಅಲ್ಲಿಂದ ಹೆಚ್ಚಾಗಿ ಹೇಳ್ಬೇಕಂದ್ರೆ ಅವ್ರ ತರ ಬುದ್ಧಿ ಎಲ್ಲರಿಗೂ ಬರಲಿ, ಅದಕ್ಕಿಂತ ದೊಡ್ಡದು ಯಾವುದಿಲ್ಲ. ಖಂಡಿತ ಸರ್, ನಿಜ. ನಾವು ದೇವರು ಅನ್ನೋದಕ್ಕಿಂತ ಭಗವಂತ ನಮ್ಮ ಕೈ ಮಾಡಿಸ್ತಿದ್ದಾರೆ ಅಂತ ಹೇಳ್ಬೋದು. ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ತುಂಬಿರಿದೆ ಧನ್ಯವಾದಗಳನ್ನ ತಿಳಿಸ್ತೀನಿ ಸರ್. ಎಲ್ಲರಿಗೂ ಅದು ಮೈಸೂರಿಂದ ಬಂದಿದ್ದಾರೆ, ನಿಜವಾಗ್ಲೂ ಖುಷಿ ಆಗುತ್ತೆ. ಆದಷ್ಟು ಈ ವಿಡಿಯೋಗಳನ್ನ ಶೇರ್ ಮಾಡಿ, ನಿಮ್ಮ ಕೈಲಾದ ಸಪೋರ್ಟ್ ಸಹಾಯ ಮಾಡಿ. ಥ್ಯಾಂಕ್ ಯು. ಗಜಾ, ನೀನ್ ನೋಡಕ್ ಮೈಸೂರಿಂದ ಬಂದವ್ರೆ, ಹೇಗಿದ್ದೀರಾ ಅಂತ ಕೇಳು, ಮಾತಾಡ್ಸೋ. ನೀವು ಊಟ ಮಾಡಿ ಅಣ್ಣ, ನೀವು ಮಾಡೋಣ ಗಜಾನನ ಅಭಿಮಾನಿ ಅಣ್ಣ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜನಸ್ನೇಹಿ ಮಂಜುಳಾ ಯೋಗೇಶ್ ಮಾತಾಡ್ತಿದ್ದೀನಿ. ನನಗೆ ತುಂಬ ಖುಷಿ ಆಗ್ತಿದೆ. ಏನಪ್ಪ ವಿಷಯ ಅಂತೇಳಿ, ಶಿರಾದಿಂದ ಬಂದಿದ್ದಾರೆ ಯೋಗೇಶ್ ಅಣ್ಣ ಅಂತ. ಶಿರಾ ಗೇಟ್ ತುಮಕೂರಿಂದ ಬಂದಿದ್ದಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ. ದೇವ್ರ ಮಕ್ಳಿಗೋಸ್ಕರ ನೋಡಿ ಮೊಸರು ತಂದಿದ್ದಾರೆ. ಬಿಸಿಲುಗಾಲ ತುಂಬ ನಮ್ಮ ಜನ ಈಗ ಸಾಂಬಾರ್ಗಿಂತ ಮಜ್ಜಿಗೆ ಜಾಸ್ತಿ ಕೇಳ್ತಾರೆ. ಸೊ ನಿಜವಾಗ್ಲೂ ಖುಷಿ ಆಗುತ್ತೆ. ಭಗವಂತ ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಣ್ಣ. ಆಮೇಲೆ ತುಂಬ ಜನಕ್ಕೆ ನಾವು ಕೇಳ್ತಿರ್ತೀವಿ, ಹಾಲು ಮೊಸರು ತುಂಬ ಅವಶ್ಯಕತೆ ಇದೆ. ಯಾಕೆಂದರೆ ವಯಸ್ಸಾದಂಥವ್ರು ಊಟಕ್ಕಿಂತ ಮುಖ್ಯವಾಗಿ ಕಾಫಿಗೆ ಅಡಿಟ್ ಆಗಿರ್ತಾರೆ, ಮಜ್ಜಿಗೆಗಳಿಗೆ ಅಡಿಟ್ ಆಗಿರ್ತಾರೆ. ಸೊ ಅದಕ್ಕೋಸ್ಕರ ನಿಮ್ಮ ಕೈಲಾದಂಥ ಮಟ್ಟಿಗೆ ಜನಸ್ನೇಹ ಆಶ್ರಮಕ್ಕೆ ಹಾಲು ಮತ್ತು ಮೊಸರುಗಳನ್ನ ತಂದ್ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಣ್ಣ, ನಮ್ಮ ಆಶ್ರಮದ ಬಗ್ಗೆ ಏನು ಹೇಳ್ತೀರಾ ಅಣ್ಣ? ತುಂಬ ಖುಷಿಯಾಗುತ್ತೆ ಬಂದೋಗೋದಕ್ಕೆ. ನಮ್ಮ ಸ್ನೇಹಿತರು ಎಲ್ಲ ಬರ್ಬೇಕು ಇಲ್ಲಿಗೆ, ಎಲ್ಲ ಬಂದು ಅವ್ರ ಕೈಲಾದ ಸಹಾಯ ಮಾಡಬೇಕು. ಮೊಸರು ಯಾಕಣ್ಣ ತಂದ್ಕೊಡ್ರಿ? ಮೊಸರು ಬಿಸಿಲು ಎಲ್ಲ ಮಜ್ಜಿಗೆ ಕುಡಿಲಿ ಅಂತ ತಂದ್ಕೊಟ್ಟಿದ್ದೀವಿ. ಥ್ಯಾಂಕ್ಸ್ ಅಣ್ಣ. ನಿಮಗೂ ನಿಮ್ಮ ಕುಟುಂಬಕ್ಕೂ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಕೈಲಾದಂಥ ಸಪೋರ್ಟ್ ಸಹಾಯ ಮಾಡಿ. ಥ್ಯಾಂಕ್ ಯು.